ಮನುಷ್ಯನ ಕಲ್ಪನೆ, ಪರಿಕಲ್ಪನೆ, ಈ ಊಹೆ ಎಲ್ಲದರಿಂದನೇ ಆ ಭಾವ ಬರೋದು, ಹುಟ್ಟೋದು. ಆದರೆ ಈ ಕೃತಕವಾದದ್ದು ಕಲ್ಪನೆ ಅಲ್ಲ, ಅದು ಅದರಲ್ಲಿ ಎಸೆನ್ಸ್ ಇರಬೇಕು. ಈ ಜಗತ್ತನ್ನ ಒಂದು ಚೈತನ್ಯದ ಸಮುದ್ರ ಅಂತ ಅನ್ಕೊಂಡ್ರೆ, ದ ಹೋಲ್ ಜಗತ್ತು ಒಂದು ಚೈತನ್ಯದ ಸಮುದ್ರ. ಆ ಥರ ಊಹಿಸ್ಕೊಂಡಾಗ ಆ ಚೈತನ್ಯದ ಸಮುದ್ರ, ನೀರಲ್ಲ ಚೈತನ್ಯ, ಅದರಲ್ಲಿ ಒಂದೊಂದು ಕಣಕಣವೂ ಕೂಡ ಆ ಚೈತನ್ಯದ ಕಣಗಳು ಇರುತ್ತಲ್ಲ, ಎಲ್ಲವೂ ಜೀವಂತವಾಗಿ ಪುಳುಕಿತಗೊಂಡು ಎಲ್ಲ ಒಂಥರ ಸ್ಪಂದಿಸಿ ಮೇಲೆ ಕೇಳ್ತಾ ಇದೆ. ಅದು ಕಲ್ಪನೆ ಮಾಡ್ಕೊಂಡ್ರೆ ಖುಷಿ ಆಗುತ್ತೆ, ಒಂಥರ ಅದು ಕಲ್ಪಿಸ್ಕೊಂಡ್ರೆ ಖುಷಿ ಆಗುತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಬಿಸಿಲು ಕೋಲು ಅಂತ ಹೆಂಚಿಂದ ಬರೋದು, ಆ ಬಿಸಿಲು ಕೋಲ್ನಲ್ಲಿ ಧೂಳು ಕಣಗಳೆಲ್ಲ ಚಿಕ್ಕ 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 ಅಂತ ಮಿಣಿ 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 ಅಂತ, ಕೆಲವೆಲ್ಲ ಅಂತೂ ಕಲರ್ಫುಲ್ ಆಗಿ ಬಿಸಿಲು ಬಿದ್ದಾಗ ಒಂದು ರೈನ್ಬೋ ಥರ ಕಾಣುತ್ತೆ. ಅದು ನೋಡೋದೇ ಖುಷಿ. ಅದನ್ನು ಆ ಧೂಳನ್ನು ಅದು ಹುಡ್ಕೊಂಡು ಅದು ಹಿಡಿಯೋಕ್ಕೆ ಹೋಗೋದು. ಈ ಆಟ ತುಂಬ ಹೊತ್ತು ಆಡ್ತಾ ಇದ್ರು ನಮಗೆ ಮೈ ಮೇಲೆ ಇದೇ ಇರ್ತಾ ಇರಲಿಲ್ಲ, ಅಷ್ಟು ಮೈ ಮರೆತು ಆಡ್ತಾ ಇದ್ವಿ. ಆವಾಗ ಅದರಲ್ಲಿ ಯಾವುದೋ ಒಂದು ಚೈತನ್ಯ, ಯಾವುದೋ ಒಂದು ಆ ಚೈತನ್ಯದಲ್ಲಿ ಕೆಲವು ಧೂಳು, ಕೆಲವು ಚೈತನ್ಯದ ಕಣಗಳು, ಅದರಲ್ಲಿ ಜೀವ ಇರೋದು ಚೈತನ್ಯ. ಅದು ಚೈತನ್ಯದ ಒಂದು ಸಮುದ್ರದಿಂದ ಅದು ಎಲ್ಲ ಬಂದಂತಹ ಆ ಧೂಳಿನ ಕಣಗಳಲ್ಲಿ ಯಾವುದು ಧೂಳು, ಯಾವುದು ಚೈತನ್ಯ ಕಣವೋ, ಯಾವುದು ಚೈತನ್ಯ ಯಾವ ಧೂಳಿಗೆ ಚೈತನ್ಯವನ್ನು ಕೊಡ್ತಾ ಇದೆಯೋ, ಯಾವುದು ತಗೊಳ್ತಾ ಇದೆಯೋ, ಇದು ಕಾನ್ಸ್ಟೆಂಟ್ ಪಿಕ್ಚರ್ ಅಲ್ಲ, ಇದು ಚೇಂಜ್ ಆಗ್ತಾ ಇರೋದು, ಬದಲಾಗ್ತಾ ಇರೋ ಒಂದು ಪಿಕ್ಚರು. ಅದು ಕಾನ್ಸ್ಟೆಂಟಾಗಿ ಬದಲಾಗ್ತಾ ಇರೋದು. ಇದನ್ನು ಕಲ್ಪಿಸ್ಕೊಳ್ಳಿ. ಆ ರೀತಿ ಒಂದು ಇದು ವಿಶ್ವದಲ್ಲಿ ನಡೀತಾ ಇದೆ. ಆವ ಗಾಳಿ ಅದಾವ ಧೂಳ್ ಕಣವ ಪೊತ್ತಿಹುದು. ಯಾವ ಗಾಳಿ ಯಾವ ಧೂಳ್ ಕಣವ ಪೊತ್ತಿಹುದು. ಯಾವ ಧೂಳಿನೋಳು ಯಾವ ಚೈತನ್ಯದ ಕಣವೋ ಗೊತ್ತಿಲ್ಲ. ನಾವು ನೋಡ್ತಾ ಇದ್ರೆ ಗಾಳಿ ಬೀಸಿದಾಗ ಅದರಲ್ಲಿ ಇಷ್ಟೊಂದು ಧೂಳಿನ ಕಣ ಇದೆ. ಯಾವ ಧೂಳಿನ ಕಣದಲ್ಲಿ ಯಾವ ಚೈತನ್ಯದ ಕಣ ಇದೆಯೋ, ಎಷ್ಟೋ ಜನ ಸತ್ತ ಮೇಲೆ ಎಲ್ಲೋ ಹೋಗ್ತಾರೆ, ಬಾಡಿ ಎಲ್ಲ ಹೊಟ್ಟೋದ ಮೇಲೆ ಒಂದು ಧೂಳಿನ ಕಣದ ಥರ ಹೊಟ್ಟೋಗ್ತಾರೆ. ಎಷ್ಟು ಜನ ಇಲ್ಲಿ ಆ ಕಣವಾಗಿ, ಜೀವ ಕಣವಾಗಿ ಇಲ್ಲಿ ಓಡಾಡ್ತಿದೆಯೋ ಗೊತ್ತಿಲ್ಲ. ಈ ಜೀವ ಅನ್ನೋದು ಒಂದು ಅಜ್ಞಾನದ ಒಂದು ಅಣು. ಅದು ಅದಕ್ಕೆ ಆ ಜೀವ ಅನ್ನೋದು ಒಂದು ಸೂತ್ರದ ಗೊಂಬೆ. ಅದು ಹೋಗಿ ಬೇರೆ ಇನ್ನೆಲ್ಲೋ ಸೇರ್ಕೋಬೇಕು. ಈ ದೇಹದಿಂದ ಹೋಗಿದೆ, ಈ ದೇಹಕ್ಕೆ ಸೇರ್ಕೋಬೇಕು. ಈ ದೇಹಕ್ಕೆ ಸೇರ್ಕೊಳ್ಳೋಕೆ ಮುಂಚೆ ಇನ್ಯಾವ್ಯಾವುದೋ ಕಣಗಳ ಜೊತೆಗೆ ಅದು ಸೇರ್ಕೊಳ್ಳುತ್ತೆ. ಹೀಗೆ ನೋಡ್ತಾ ಇದ್ರೆ ಒಂದು 4 ಕಣ ಒಟ್ಟಿಗೆ ಇರುತ್ತೆ, 3 ಕಣ ಒಟ್ಟಿಗೆ ಇರುತ್ತೆ, ಒಂದು ಖಾಲಿ ಆಗ್ತಾ ಇರುತ್ತೆ, ಇನ್ನೊಂದು ಕಣ ತುಂಬ್ಕೋತಾ ಇರುತ್ತೆ. ಇದೇನೋ ಒಂದು ವಿಶೇಷವಾದ ಒಂದು ಚಿತ್ರ. ಇದು ಸೂತ್ರದ ಆಟದ ಗೊಂಬೆ. ಭಾವಿಸಾ ಸೂತ್ರಗಳ. ನಾವು ಒಂದು ಜೀವ ಕಣ, ಒಂದು ಚೈತನ್ಯದ ಕಣವಾಗಿದ್ರೆ, ನಾವು ಈ ದೇಹ ಇಲ್ಲದೆ ಇದ್ರೆ, ಅಥವಾ ನಾವು ಮೆಡಿಟೇಷನಲ್ಲೂ ಅನುಭವ ಆಗಿದ್ರೆ, ಇದು ಓಡಾಡ್ತಾ ಇದ್ರೆ ಈ ಕಣ ಎಲ್ಲ, ಇದಕ್ಕೆ ಕೆಲವು ಸೂತ್ರಗಳಿದೆ. ಅದು ಭಾವಿಸ್ಕೋಬೇಕು, ಅದು ಕಾಣೋದಿಲ್ಲ. ಇದನ್ನ ಅವ್ರು ಹೇಳ್ತಾರೆ ಕರ್ಮ ಸೂತ್ರ ಅನ್ನೋದು ಗುಪ್ತಗಾಮಿನಿ ಅಂತ. ನೋಡಿ, ಊಟ ನಾವು ತಿನ್ನೋದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ನಾವು ತಿನ್ನೋವಾಗ ಯೋಚನೆನೇ ಮಾಡಲ್ಲ. ಅದೆಲ್ಲ ಒಂದು ಅನ್ನ ಕಲ್ಸ್ಕೋಬೇಕಾದ್ರೆ ಎಷ್ಟು ಜನ ಇದಕ್ಕೆ ಕೆಲಸ ಮಾಡಿದ್ದಾರೆ. ನಮ್ಮ ಮನೆಯವರೆಗೂ ಬರಬೇಕಾದ್ರೆ ನಾವು ಏನು ಯೋಚನೆ ಮಾಡ, ದುಡ್ಡು ಕೊಟ್ವಿ ತಂದ್ವಿ ಅಂತೀವಿ. ಒಂದೊಂದು ಆ ಕಾಳಿನ ಮೇಲೆ, ಅನ್ನದ ಮೇಲೆ ನಮ್ಮ ಹೆಸರು ಬರೆದಿದೆ ಅಂತಾರೆ. ನಮ್ಮ ಋಣ ಇದ್ರೆ, ಆ ಋಣ ನಮಗೆ, ಅನ್ನ ನಮಗೆ ಸಿಗಬೇಕಾದ್ರೆ, ನಮ್ಮ ತುತ್ತಿನ ಅನ್ನ, ಇದು ಎಲ್ಲಿಂದ ಬಂದಿದೆ ಅನ್ನ? ಅದು ಆ ಭತ್ತ ಎಲ್ಲಿತ್ತು, ಆ ಭುಕ್ತಿ, ಊಟ ಎಲ್ಲಿದೆ, ಊಟ ಮಾಡಿದ ಅನ್ನ, ಆ ಭತ್ತ ಎಲ್ಲಿತ್ತು, ಆ ಭತ್ತದಲ್ಲಿ ಅಕ್ಕಿ ಬಂದು, ಅಕ್ಕಿ ಪಾಲಿಶ್ ಆಗಿ, ಅಕ್ಕಿ ಅಂಗಡಿಗೆ ಹೋಗಿ ಬಂದಿದೆ. ಆ ಭತ್ತ ಬೆಳಿಬೇಕಾದ್ರೆ ಗೊಬ್ಬರ ಎಲ್ಲಿಂದ ಬಂತು, ಅಲ್ಲಿ ಎಲ್ಲಿಂದ ನೀರು ಬಂತು, ಅದಕ್ಕೆ ಯಾರು ಆ ಭತ್ತದ ಕಾಳಲ್ಲಿ ಹಾಲು ಬರೋ ಹಂಗೆ ಮಾಡೋಕ್ಕೆ ಯಾರು ಅದಕ್ಕೆ ಗೊಬ್ಬರ ಹಾಕಿ ಬೆಳೆಸಿದ್ರು, ಆ ಹಾಲು ಒಳಗಡೆ ಗಟ್ಟಿಯಾಗಿ ಅಕ್ಕಿ ಆಗಿದ್ದು ಯಾವಾಗ, ಅದಕ್ಕೆ ಎಷ್ಟು ಜನ ದುಡಿದ್ರು, ಇದೆಲ್ಲ ಗುಪ್ತಗಾಮಿನಿ ಋಣ.
ಜನಕ್ಕೂ ನಮ್ಮ ಋಣ ಅವ್ರಿಗೆ ಅವ್ರ ಋಣ ನಮಗಿದೆ. ಯಾವತ್ತೂ ನಾವು ಅವ್ರನ್ನೆಲ್ಲ ಜ್ಞಾಪಿಸ್ಕೊಂಡಿಲ್ಲ. ಆವ ಗಾಳಿ ಅದಾವ ಧೂಳ್ಕಣವ ಪೊತ್ತಿಹುದೋ, ಆವ ಧೂಳಿನೊಳವ ಆವ ಚೈತನ್ಯದ ಕಣವೋ, ಜೀವವು ಇಂತಜ್ಞಾನ ಸೂತ್ರದಾಟದ ಗೊಂಬೆ, ಭಾವಿಸಾ ಸೂತ್ರಗಳ ಭುಕ್ತಿ ನಿನಗೆಲ್ಲಿಯದು, ಭತ್ತ ತಾನೆಲ್ಲಿಯದೋ. ಊಟ ಎಲ್ಲಿದು, ಭತ್ತ ಎಲ್ಲಿಂದ ಬಂತು, ಎತ್ತಲಿನ ಗೊಬ್ಬರವೋ, ಎತ್ತಲಿನ ನೀರೋ, ಭಾಕ್ತಾರರ ದುಡಿತದಿನೋ. ಆ ಒಳಗಡೆ ಸೇರ್ಕೊಳ್ಳುತ್ತಲ್ಲ, ಹಾಲು ಉಬ್ಬೋದು ಅಂತಾರೆ ಅಕ್ಕಿ ಒಳಗೆ, ಅದು ಯಾವಾಗ ಸೇರ್ಕೊಳ್ತು? ನಿನಗಾಗಿಹುದೋ ಗುಪ್ತ ಗಾಮಿನಿ ಋಣ. ಬರೀ ಊಟದ್ದು ಉದಾಹರಣೆ ಕೊಟ್ರೆ ನಮ್ಮ ಮನಸ್ಸು ಇನ್ನೂ ವಿಶಾಲ ಆಗಬೇಕು. ಹತ್ತಿ ಯಾರು ಬೆಳೆದ್ರೋ, ಹೇಗದನ್ನ ಅದು ದಾರ ತೆಗೆದ್ರೋ, ಯಾರದನ್ನ ಬಟ್ಟೆ ನೇಯ್ದ್ರೋ, ಯಾರದನ್ನ ಹೊಲಿದ್ರೋ, ಯಾರದನ್ನ ಮಾರಿದ್ರೋ, ಯಾರು ತಗೊಂಡು ಬಂದು ಹಾಕೊಂಡ್ರೋ, ಎಷ್ಟು ಋಣ ಇದೆ ಅಲ್ವಾ ಒಂದು ಬಟ್ಟೆ ಇರ್ಬೋದು. ನಾವು ಆ ಥರ ನೋಡಿದಾಗ ನಾವು ಇಂಡಿಪೆಂಡೆಂಟ್ ಆಗಿಲ್ಲ, ಎಲ್ಲ ಇಂಟರ್ ಡಿಪೆಂಡೆನ್ಸಿ, ಒಬ್ರಿಗೊಬ್ರು. ಹಾಗೇನೆ ಆ ಶಕ್ತಿ ಅನ್ನೋದು ಹೇಗೆ ಬಂತು? ನಿನ್ನೆಂಜಲಿನುಗುಳಾವ ಆವ ಕಾಲುವೆಯ ಸೇರುವುದೋ, ಮಣ್ಣಾವುದರಿಂದ ಗರ್ಭವತಿ ಬಹುದೋ. ಎಲ್ಲೋ ನೀನು ಉಳಿದ್ಯಾ, ಎಲ್ಲೋ ಹೋಗುತ್ತೆ, ಅದು ಯಾವುದೋ ಒಂದು ಇದಕ್ಕೆ ಸೇರ್ಕೊಳ್ಳುತ್ತೆ, ಗೊಬ್ಬರ ಆಗುತ್ತೆ, ಯಾವ ಕಾಲುವೆ ಸೇರ್ಕೊಳ್ಳುತ್ತೋ, ಎಲ್ಲಿ ಹೋಗುತ್ತೋ, ಯಾವ ಮಣ್ಣು ಜೊತೆ ಸೇರ್ಕೊಳ್ಳುತ್ತೋ ಅದು. ಆ ಮಣ್ಣಿನಲ್ಲೂ ಕೂಡ ಯಾವ ಕಣ ಗರ್ಭವತಿ ಆಗಕ್ಕೆ, ಈ ಕಾಳು ರೆಡಿ ಮಾಡೋಕ್ಕೆ ಯಾವುದು ಪುಷ್ಟಿ ಕೊಡುತ್ತೋ, ಎಲ್ಲ ಮಣ್ಣಿನ ಕಣಗಳಿಲ್ಲ, ಒಂದೊಂದು ಕಣದಲ್ಲಿ ಇದಿದೆ. ಯಾವ ಕಣ ಅಲ್ಲಿಗೆ ಹೋಗುತ್ತೋ ನೀರಲ್ಲಿ, ಕೊಚ್ಚೆನಲ್ಲಿ, ಆ ಜಾಗಕ್ಕೆ ಯಾವ ಮಣ್ಣಿನ ಕಣದ ಆ ಗರ್ಭವತಿ ಮಾಡುವ ಗುಣ ಇದೆಯೋ, ಆ ಅನ್ನದಿಂದ ಲೋಕ, ಅದರಿಂದ ಲೋಕ, ಅದು ತಿಂದವ್ರು ಯಾರೋ, ಅದು ಲೋಕದಲ್ಲಿ ಇರೋರು ಯಾರು, ಸೇವೆ ಮಾಡೋರು ಯಾರು, ಬನ್ನಿ ಸರ್ ಯಾರು. ಇದನ್ನೇ ಹೇಳೋದು ಕರ್ಮಸೂತ್ರ ಅನ್ನೋದು ಗುಪ್ತಗಾಮಿನಿ ಅಂತ. ನಿನ್ನೆಂಜಲ ಅಗಳುವೆ, ನೆಂಜಲ ಉಗಳುವೆ ಕಾಲುವೆಯ ಸೇರುವುದೋ, ಮಣ್ಣಾವುದರಿಂದ ಗರ್ಭವತಿಯುವುದೋ, ಅನ್ನವದರಿಂದಾರ್ಗೋ, ಲೋಕವದರಿಂದೇನೋ, ಬಣ್ಣಿಸುವರಾರದನು ಮಂಕುತಿಮ್ಮ. ಅನ್ನ ಉಗಿತೀವಿ, ಕರ್ಮದ ನಿನ್ನ ಭಾಗ ಅದು, ನೀನು ಉಗಿದಿರೋದು ಅದು ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೋ, ಅದು ಯಾರಿಂದ ಸೇರ್ಕೊಳ್ಳುತ್ತೋ ಆಮೇಲೆ ಹೋಗಿ ಗೊತ್ತಿಲ್ಲ. ಹಾಗೆ ನೋಡಿದಾಗ ಯಾವ ನೆಲದಲ್ಲಿ ಮೇಯತ್ತೋ ಹಸು, ಯಾವ ನೀರನ್ನು ಕುಡಿಯತ್ತೋ ಆ ಹಸು ಹಾಲು ಕರಿಯತ್ತೆ. ಆ ಹಾಲು ಕುಡಿಯೋರು ಯಾರು, ಅದರಿಂದ ಬಲ ಬರೋದು ಯಾರಿಗೆ, ಅವರು ಆ ಬಲದಲ್ಲಿ ಈ ಜಗಕ್ಕೆ ಏನು ಮಾಡ್ತಾರೆ, ಇದೆಲ್ಲನೂ ಭಾವಿಸ ಗುಣ ಗತಿಯ ಮಂಕುತಿಮ್ಮ. ಇದನ್ನೆಲ್ಲ ಅವರು ಉದಾಹರಣೆ ಕೊಟ್ಟಿರೋದು ಯಾಕೆ ಅಂದರೆ, ನಮ್ಮ ನಿತ್ಯ ಜೀವನದಲ್ಲಿ ಯಾವ ಪುಸ್ತಕವೂ ಓದೋದು ಬೇಡಪ್ಪ. ನಾವು ಬೆಳಗ್ಗಿಂದ ರಾತ್ರಿವರೆಗೂ ಏನೇನು ಮಾಡ್ತೀವಿ ಅದರ ಬಿಗ್ಗರ್ ಪಿಕ್ಚರ್ನ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆಲ್ಲಿಂದ ಬಂತು ಅಂತ ನೋಡ್ಕೊಂಡು ಹೋಗ್ತಾ ಇದ್ರೆ ಕೊನೆಯಲ್ಲಿ ಮಿಸ್ಟ್ರಿ ಎಲ್ಲಾನು ಸೇರಿರ್ಬೋದು. ಉಸಿರುಗಳೆಷ್ಟೋ ಜೀವಾಣು, ನಾವು ಉಸಿರಾಡ್ತಾ ಇದ್ರೆ ಈ ಉಸಿರು ಅವ್ರು ತಗೊಳ್ತಾರೆ, ಅವ್ರ ಉಸಿರು ನಾವು ತಗೋ, ಎಷ್ಟೊಂದು ಜೀವಾಣು ಹಾರುತ್ತಿರುವೆಷ್ಟೋ ಚೇತನದ ಧೂಳು ಕಣಗಳದೊಳು. ಇದೇ ಪ್ರಾರಬ್ಧ ಗತಿಯ ನಿಶ್ಚಯದಿ ತಿಳಿದವರಿಲ್ಲ. ಈ ಪ್ರಾರಬ್ಧದಲ್ಲಿ ನಮಗೆ ಏನು ಬಂದಿದೆ, ಈ ಸಿಚುಯೇಷನ್ಗೆ ಎಷ್ಟು ಜನ ಕಾರಣರು, ಈ ಮನೋಧರ್ಮಕ್ಕೆ ಎಷ್ಟು ಜನ ಕಾರಣರು, ಈ ರೀತಿ ಇರೋಕ್ಕೆ ಎಷ್ಟು ಜನ ಕಾರಣರು, ನಾವು ಏನೇನು ಕರ್ಮಗಳನ್ನ ಮಾಡಿದ್ದೀವಿ, ಈ ಪ್ರಾರಬ್ಧಕ್ಕೆ ಹಿಂದಿನ ಸಂಚಿತ ಕರ್ಮ ಏನು, ಆಗಾಮಿ ಕರ್ಮಗಳೇನು, ಪ್ರಾರಬ್ಧ ಕರ್ಮದ ನಿಶ್ಚಯ ತಿಳಿದವರಿಲ್ಲ. ಅದಕ್ಕೆ ಎಲ್ಲವೂ ರಹಸ್ಯ. ನಮಗೆ ಒಂದು ಲಿಮಿಟ್ ಇದೆ. ಇಂದ್ರಿಯಗಳನ್ನು ದಾಟದ ಮೇಲೆ ನಾವು ಪರ್ಸೀವ್ ಮಾಡೋಕ್ಕಾಗಲ್ಲ ಎಷ್ಟೋ ವಿಚಾರ. ಆದರೆ ಅದು ಇಲ್ಲ ಅಂತ ಹೇಳೋದಲ್ಲ. ನಮ್ಮ ಮನಸ್ಸಿಗೂ ಒಂದು ಲಿಮಿಟ್ ಇದೆ. ಅದಾದಮೇಲೆ ಏನೋ ಇದೆ, ಅದು ನಮ್ಮ ಪರ್ಸೀವ್ ಮಾಡೋಕ್ಕಾಗಲ್ಲ. ನಮ್ಮ ಬುದ್ಧಿಗೂ ಮೀರಿದಿದೆ, ನಮ್ಮ ಕಲ್ಪನೆ ಊಹೆಗೂ ಮೀರಿದಿದೆ. ಯಾವುದು ನಮ್ಮ ಕೈಯಿಂದ ಪರ್ಸೀವ್ ಮಾಡೋಕ್ಕಾಗಲ್ಲ. ಅದು ಎಲ್ಲೆಲ್ಲಿಂದನೋ ನಮ್ಮನ್ನು ಕರ್ಕೊಂಡ್ಬಂದು ಯಾರ ಜೊತೆನೋ ನಮ್ಗೆ ಹಾಕಿ ಅದೇನೋ ಒಂದು ಮಾಡಿ, ಏನೋ ಒಂದು ಕಾಂಬಿನೇಷನಲ್ಲಿ ಯಾವುದೋ ಕಾರಣವನ್ನ ಹೇಳಿ, ಯಾವುದೋ ಹಿಂದಿನ ಋಣಗಳನ್ನು ಜ್ಞಾಪಿಸಿ ಏನೋ ಮಾಡ್ತಾ ಇದೆ. ಈ ರಹಸ್ಯಕ್ಕೆ ನಾವು ಏನು ಮಾಡಬೇಕು? ಅದಕ್ಕೆ ಸರೆಂಡರ್ ಆಗಬೇಕಷ್ಟೇ, ಶರಣಾಗಬೇಕು. ಆ ರಹಸ್ಯಕ್ಕೆ ಎರಗೋ ಮಂಕುತಿಮ್ಮ. ಅದಕ್ಕೆ ನಾವು ಎರಗಬೇಕು. ಯಾವತ್ತು ಪ್ರತಿ ಕ್ಷಣನೂ ನಾವು ಕಾಣ್ತಾ ಇರೋದಲ್ಲ, ಅದು ಕಾಣದೇ ಇರೋದಕ್ಕೆ ಹೆಚ್ಚು ಬೆಲೆ ಕೊಡಬೇಕು. ಸೂಕ್ಷ್ಮವಾದದ್ದಕ್ಕೆ ಹೆಚ್ಚು ಬೆಲೆ ಕೊಡಬೇಕು.
ಯಾವುದು ನಮ್ಮನ್ನು ಆಡಿಸ್ತಾ ಇದೆ ಅದಕ್ಕೆ ಹೆಚ್ಚು ಬೆಲೆ ಕೊಡಬೇಕು. ಅದಕ್ಕೆ ಹೇಳಿದ ಜಗತ್ತು ಅನ್ನೋದು ಇದೆ, ಅದು ಮಿಥ್ಯ. ಆದರೆ ಸ್ವಲ್ಪ ಹೊತ್ತು ಆ ಜಗತ್ತನ್ನು ಹಿಡ್ಕೊಂಡಿದೆಯಲ್ಲ, ಅದು ಯಾವುದು? ಜಗತ್ತನ್ನು ಅಸ್ತಿತ್ವ ಸ್ವಲ್ಪ ಹೊತ್ತು, ಕೆಲವರಿಗೆ 70 ವರ್ಷ, ಕೆಲವರು 50 ವರ್ಷ, ಕೆಲವು ಸಾಮಾನ್ಯಗೆ 3 ನಿಮಿಷ, ಕೆಲವು 1 ನಿಮಿಷ, ಕೆಲವು 1 ಸೆಕೆಂಡು, ಅದು ಅಸ್ತಿತ್ವ. ಆ ಮಿತವಾದ ಅಸ್ತಿತ್ವವನ್ನು ಕೊಟ್ಟವರು ಯಾರು? ಅಸ್ತಿತ್ವವನ್ನು ಕೊಟ್ಟು ಚೇಷ್ಟೆ ಮಾಡಿ ಮಾಡೋ ಹಾಗೆ ಅದಕ್ಕೆ ಪ್ರಾಣಶಕ್ತಿ ಕೊಟ್ಟವ್ರು ಯಾರು? ನಮಗಿಷ್ಟೊಂದು ಮಾಡೋಕ್ಕೆ ಪ್ರಾಣಶಕ್ತಿ ಕೊಟ್ಟವ್ರು ಯಾರು? ನಮಗೆ ದಿನ ಊಟ ಹಾಕ್ತಾ ಇರೋದು ಯಾರು? ಆಹಾರ ಕೊಡ್ತಾ ಇರೋದು ಯಾರು? ಎಲ್ಲಕ್ಕೂ ಆಧಾರವಾಗಿ ನಮ್ಮೊಳಗೆ ಸೇರ್ಕೊಂಡಿರೋದು ಯಾರದು? ನಾವು ಬದಲಾಗ್ತಾ ಇದ್ರು ಕೂಡ ಅದು ಬದಲಾಗದೆ ಇದೆಯಲ್ಲ, ಅದು ಯಾವುದು? ಅದೇ ಬ್ರಹ್ಮವಸ್ತು, ಅದು ಸತ್ಯ. ಮಿಕ್ಕಿದೆಲ್ಲವೂ ಮಿಥ್ಯ. ಮಿಥ್ಯವನ್ನ ಒಂದು ಕ್ಷಣ ಹಿಡ್ಕೊಂಡಿರೋದ್ರಿಂದನೇ ಈ ಮೇಂಟೆನೆನ್ಸ್ ನಡೀತಾ ಇರೋದು. ಒಬ್ಬೊಬ್ಬರನ್ನ ಒಂದೊಂದು ಕ್ಷಣ ಹಿಡ್ಕೊಂಡಿದೆ. ಆ ಕ್ಷಣ ಕೆಲವರಿಗೆ 70 ವರ್ಷ ಇರ್ಬೋದು, 60 ವರ್ಷ ಇರ್ಬೋದು, 50 ವರ್ಷ, ಗೊತ್ತಿಲ್ಲ. ಅದನ್ನ ಹಿಡ್ಕೊಂಡಿರೋದು ಯಾವುದೋ ಅದೇ ಮುಖ್ಯವಾಗಿರೋದು. ಅದಕ್ಕೆ ಯಾವತ್ತೂ ನಾವು ಮಣಿಬೇಕು. ಅದೇ ಸತ್ಯ, ಸತ್ ಅಂತ ಹೇಳ್ತಾರೆ. ಮಿಕ್ಕಿದ್ದು ಅಸತ್. ಅದೇ ಯಾವುದು ಕಾಣ್ತಾ ಇದೆ ಅದಕ್ಕೆ ವೃದ್ಧಿ ಇದೆ, ಕ್ಷೀಣವಾಗತ್ತೆ, ಬದಲಾವಣೆ ಆಗುತ್ತೆ. ಅದಕ್ಕೆ ದೇಶ ಕಾಲಗಳೆಲ್ಲ ಇದೆ. ಆದರೆ ಇನ್ನೊಂದು ಅದಕ್ಕೆ ಆಧಾರ ಇದೆಯಲ್ಲ, ಅದನ್ನು ನಾವು ತಿಳ್ಕೊಬೇಕು. ಸುಮ್ಮನೆ ಹೇಳ್ಬಿಡ್ತೀವಿ ಪಾಪ ಪುಣ್ಯ ಎಲ್ಲಾನು. ಇವೆಲ್ಲ ಪದಗಳು ಶಾಸ್ತ್ರದ ಶಬ್ದಗಳಷ್ಟೇನೆ. ಇದು ಪ್ರಾಜ್ಞಾ ಪಂಡಿತರಿಂದ ಇದು ಹೊರಗೆ ಬಂದಿದೆ. ಈ ಪದಗಳೆಲ್ಲ ಅದರ ಆಳವನ್ನು ತಿಳ್ಕೋಬೇಕು. ಅದನ್ನೇ ಇವ್ರು ಹೇಳೋದು. ಪುಣ್ಯ ಪಾಪ ಅಂತ ಹೇಳಬೇಡ, ಬರೀ ಪುಸ್ತಕ ಬದನೆಕಾಯಿ ಆಗಬೇಡ. ನೀ ಪ್ರತಿಯೊಂದು ಪದವನ್ನ ಆಳವಾಗಿ ನೋಡು, ಅದನ್ನು ಭಾವಿಸಿ ಅದರ ಮೂಲಕ್ಕೆ ಹೋಗು. ಪ್ರತಿಯೊಂದು ಪದವನ್ನ ಆಳವಾಗಿ ಭಾವಿಸು. ಅದು ಯಾವ ರೀತಿ ವ್ಯಾಪಿಸ್ಕೊಂಡಿದೆ ಆ ಪದ, ಯಾವ ರೀತಿ ವಿಸ್ತಾರವಾಗಿದೆ, ಅದನ್ನು ನೋಡದೇ ಇದ್ರೆ ನಿನ್ನ ವಿಚಾರ ಸಿದ್ಧವಲ್ಲ. ನಿಂದೆಲ್ಲನೂ ಕೂಡ ಬರೀ ಯಾವುದೋ ಒಂದು ಮೂಢನಂಬಿಕೆ ಮೇಲೆ ನೀನು ಮಾಡೋದಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕರ್ಮಸೂತ್ರ ಯಾವತ್ತೂ ಗುಪ್ತಗಾಮಿನಿ. ಆ ಗುಪ್ತಗಾಮಿನಿಯಲ್ಲಿ ಹೆಚ್ಚು ಶಕ್ತಿ ಇರುತ್ತೆ. ಅದೇ ಎಲ್ಲವನ್ನು ಮಿಕ್ಕಿದಕ್ಕೆಲ್ಲ ಶಕ್ತಿ ಅದು ನೋಡ್ಕೊಳ್ತಾ ಇದೆ. ಅದರಿಂದ ನಮ್ಮ ಪ್ರಾರಬ್ಧ ಇವಾಗ ಈ ಕ್ಷಣ ಹೀಗಿದ್ರೆ ಇದಕ್ಕೆ ಯಾರು ಕಾರಣ ಅಂತ ಹೇಳೋಕ್ಕಾಗಲ್ಲ. ನಾವು ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಕಾರಣ ಹಾಕಿ ನನ್ನ ಸ್ಥಿತಿ ಹೀಗಾಯ್ತು ಇವರಿಂದ ಅವರಿಂದ, ಖಂಡಿತ ಯಾರೂ ಕಾರಣ ಅಲ್ಲ. ನಮ್ಮ ಕರ್ಮ ಅದು. ಯಾವಾಗ ನಮಗೆ ಗೊತ್ತಾಗುತ್ತೋ ಅದನ್ನು ತಿದ್ಕೊಳ್ಳೋ ಕೂಡ ಶಕ್ತಿ ನಮಗೆ ಬರುತ್ತೆ.